ನದಿಯ ಕೆಳಗಡೆ ಗ್ರಾಮ. ಪಕ್ಷಿಗಳ ಊರಿನಲ್ಲಿ ಮೆಲ್ಲೆ ಮಳೆ ಸುರಿತಾ ಇತ್ತು. ಮಳೆಗಾಲ ಶುರುವಾಗಿದ್ರಿಂದ ಇವಾಗ ವಾತಾವರಣ ತುಂಬಾ ತಂಪಾಗಿ ಬದಲಾಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಮೆಲ್ಲೆ ಬರ್ತಾ ಇರುವ ಆ ಮಳೆಯಲ್ಲಿ ಎಂಜಾಯ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಸಂಜೆ ಸಮಯ ತುಂಬಾನು ಚಳಿ ಆಗ್ತಾ ಇದ್ದಾಗ ಚೋಟು ಬಿಸಿ ಬಿಸಿ ಮೆಣಸಿನ ಬಜ್ಜಿ ಮಾಡ್ತಾ ಇದ್ಲು. ಹಾಗೇನೆ ತುನಿಗುಬ್ಬಚ್ಚಿ ಜೋಳಗಳನ್ನ ಬೆಂಕಿಯಲ್ಲಿ ಹಾಕಿ ಸುಡ್ತಾ ಇದ್ಲು. ಚಿಚುಕಾಗಿ ಅವಳ ಸ್ಪೆಷಲ್ ಟೀ ವ್ಯಾಪಾರ ಮಾಡ್ತಾ ಇದ್ಲು. ಪಕ್ಷಿಗಳು ಎಲ್ಲರೂ ಕೂಡ ಆ ಸಂಜೆ ಸಮಯ ಅಲ್ಲಿಗೆ ಬಂದು ಬಿಸಿ ಬಿಸಿಯಾಗಿ ಎಲ್ಲರ ಹತ್ರನೂ ಎಲ್ಲಾನು ತಗೊಂಡು ತಿಂತಾ ಇದ್ರು. ಆ ಬನ್ನಿ ಬನ್ನಿ, ಹೊಡಿತಾ ಇರುವ ಮಳೆಗೆ ನನ್ನ ಮೆಣಸಿನಕಾಯಿ ಬಜ್ಜಿ ಒಳ್ಳೆಯ ಕಾಂಬಿನೇಷನ್. ತುನಿ ಆ ಜೋಳಗಳನ್ನ ಇಟ್ಕೊಂಡು, ನಾನು ಮಾರಾಟ ಮಾಡ್ತಾ ಇರುವ ಬಿಸಿ ಬಿಸಿ ಜೋಳ ಈ ಮಳೆಗೆ ಯೋಚನೆ ಮಾಡಿದ್ರೆ ನಿಮಗೆ ಮಾತ್ರ ಅಲ್ಲ, ನನಗೂ ಕೂಡ ಬಾಯಲ್ಲಿ ಎಂಜಿಲು ಸುರಿತಾ ಇದೆ. ಉಪ್ಪು ಖಾರ ಹಾಕಿ ತಿಂದ್ರೆ ಮಜವಾಗಿರುತ್ತೆ. ಚಿಚುಕಾಗಿ ಟೀನ ಕೊಟ್ಟು, ಬನ್ನಿ ಬನ್ನಿ, ಈ ಮಳೆಗೆ ನನ್ನ ಶುಂಠಿ ಟೀ ಒಂದು ದಿನಕ್ಕೆ 10 ಗ್ಲಾಸ್ ಮಾರಾಟ ಮಾಡ್ತಾ ಇದೆ. ಈ ಮಳೆಗೆ ಇವಾಗ 50 ಗ್ಲಾಸ್ ಮಾರಾಟ ಮಾಡ್ತಾ ಇದ್ದೀನಿ. ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ. ಮಹಿ ಹದ್ದು ಬಜ್ಜಿ ತಿಂದೋಡಿ, ಹೌದು, ನಿಜನೇ ಚಿಚ್ಚು, ವಾತಾವರಣ ತುಂಬಾನೇ ಚೆನ್ನಾಗಿದೆ. ಇದೇ ರೀತಿ ವಾತಾವರಣ ತಂಪಾಗಿದ್ರೆ ನಿನಗೂ ಕೂಡ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಲ್ವಾ? ಹೊಟ್ಟೆ ತುಂಬಾ ಬಜ್ಜಿ ಜೋಳ ನಿನ್ನ ಟೀ ಎಲ್ಲ ಕುಡಿದು ಮನೇಲಿ ಹೋಗಿ ಮಲ್ಕೋಬಹುದು. ಲೂಸಿ ಟೀ ಕುಡ್ಕೊಂಡು, ಹೌದು, ಸಿಟಿಯಲ್ಲಿ ಮಳೆ ಬಂದ್ರೆ ಡ್ರೈನೇಜ್ ಎಲ್ಲ ತುಂಬಿ ಹೋಗಿದೆ, ಟ್ರಾಫಿಕ್ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಅಳ್ತಾರೆ. ಆದ್ರೆ ನಮಗೆ ಮಾತ್ರ ಇಲ್ಲಿ ಒಳ್ಳೆ ಮಜಾ. ಆವಾಗ ಬುಜ್ಜಿ ಅಲ್ಲಿಗೆ ಬಂದು, ಅಮ್ಮ, ನಾನು ಬನ್ನು ಇಬ್ರು ಸೇರ್ಕೊಂಡು ಮಳೆಯಲ್ಲಿ ದೋಣಿ ಬಿಟ್ಟು ಆಟ ಆಡ್ತೀವಿ. ನಮ್ ದೋಣಿ ತುಂಬಾ ಮುಂದೆ ಹೋಗಿದೆ. ಹೌದು ಆಂಟಿ, ನಾನು ಮಾಡಿರುವ ದೋಣಿ ಬುಜ್ಜಿಯ ದೋಣಿಗಿಂತ ಅವಳ ದೋಣಿಯನ್ನು ದಾಟಿ ತುಂಬಾ ಮುಂದಕ್ಕೆ ಹೋಗಿದೆ. ಹಾಗೆ ಒಂದ್ ವಾರದ ತನಕ ಎಲ್ಲಾನು ಪ್ರಶಾಂತವಾಗಿ ನೆಮ್ಮದಿಯಿಂದ ಹೋಗ್ತಾ ಇತ್ತು. ಆದ್ರೆ ಪ್ರಕೃತಿ ಯಾವಾಗ್ಲೂ ಒಂದೇ ತರ ಇರಲ್ಲ ಅಂತ ಹೇಳ್ತಾರೆ ಅಲ್ವಾ? ಒಂದಿನ ರಾತ್ರಿ ಸಮಯ ಜೋರಾದ ಬಿರುಗಾಳಿಯ ಜೊತೆ ಗುಡುಗು ಮಿಂಚು ಶಬ್ದದ ಜೊತೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಗಾಳಿ ಹೇಗೆ ಬೀಸ್ತು ಅಂದ್ರೆ ಆ ಗಾಳಿಗೆ ಆ ಊರಿನಲ್ಲಿದ್ದ ಮರಗಳು ಎಲ್ಲಾನು ಬಿದ್ದೋಗ್ತಾ ಇತ್ತು. ಚಿಚುಕಾಗಿಯ ಚಿಕ್ಕ ಟೀ ಅಂಗಡಿ ಕೂಡ ಆ ಗಾಳಿಗೆ ಹಾರ್ಕೊಂಡು ಹೋಯ್ತು. ಮರುದಿನ ಬೆಳಗ್ಗೆ ಗಾಳಿ ಅಷ್ಟೇನು ಜೋರಾಗಿಲ್ಲ ಅಂದ್ರೂ ಕೂಡ ಮಳೆ ನೀರು ಬೀಳ್ತಾನೆ ಇದ್ದಾಗ ಪಕ್ಷಿಗಳು ಎಲ್ರೂ ಬಂದು ಚಿಚುಕಾಗಿಯ ಅಂಗಡಿಯ ಪರಿಸ್ಥಿತಿಯನ್ನ ನೋಡಿ ಬೇಜಾನ್ ಮಾಡ್ಕೊಂಡ್ರು. ಚಿಚುಕಾಗಿ ಅವಳ ಅಂಗಡಿಯ ಪರಿಸ್ಥಿತಿಯನ್ನ ನೋಡಿ ತಲೆ ಮೇಲೆ ಕೈ ಇಟ್ಟು ಕೂತ್ಕೊಂಡ್ಲು. ಪಾಪ ಚಿಚು ಅಳುತ್ತಾ, ಅಯ್ಯಯ್ಯೋ, ನಾನು ಇಷ್ಟು ದಿನ ಕಷ್ಟಪಟ್ಟ ನನ್ನ ಟೀ ಸ್ಟಾಲ್ ಎಲ್ಲ ಈ ಮಳೆಯಲ್ಲಿ ಕೊಚ್ಕೊಂಡು ಹೋಗಿದೆ. ನಿನ್ನೆ ರಾತ್ರಿ ಟೀ ಅಂಗಡಿ ಎಲ್ಲ ಸರಿಪಡಿಸಿ ಎಲ್ಲನೂ ತೆಗ್ದಿಟ್ಟೋಗಿದೆ. ಆದ್ರೆ ಇವಾಗ ನನ್ನ ಸ್ಟವ್ ಅಂಗಡಿ ಎಲ್ಲನೂ ನಾಶವಾಗಿ ಹೋಗಿದೆ. ತುನಿ ಸಮಾಧಾನ ಮಾಡಿ, ಚಿಚ್ಚು, ನೀನು ಭಯಪಡಬೇಡ ಚಿಚ್ಚು. ನಿನ್ನೆ ರಾತ್ರಿ ಹೊಡೆದ ಗಾಳಿ ಮಳೆಗೆ ಅಂಗಡಿ ಎಲ್ಲ ಹೀಗೆ ನಾಶವಾಗಿದೆ. ನೀನು ಚಿಂತೆ ಮಾಡಬೇಡ, ನಿನ್ ಜೀವ ಉಳಿತಲ್ವಾ? ಹೌದು ಚಿಚ್ಚು, ನೀನೇನು ಆಲೋಚನೆ ಮಾಡಬೇಡ. ನಮ್ಮ ಅಂಗಡಿ ಏನಾಗಿದೆ ಅಂತ ನೀನ್ ಗೊತ್ತಿಲ್ಲ. ನೀನು ಅಳ್ಬೇಡ, ನಾವು ನಿನಗೆ ಸಹಾಯ ಮಾಡ್ತೀವಿ. ಈ ಪ್ರಕೃತಿ ಅವುಗಳ ಮುಂದೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಈ ಪ್ರಕೃತಿ ನಮಗೆ ಇನ್ನೂ ಏನು ಅನಾಹುತ ಮಾಡುತ್ತೋ ಭಯ ಆಗ್ತಾ ಇದೆ. ಚಿಚುಕಾಗಿ ಅಳುತ್ತಾ ಅವಳ ವಸ್ತುಗಳನ್ನ ಹುಡ್ಕೊಳ್ತಾ ಇದ್ಲು. ಮರುದಿನಾನು ಮಳೆ ಜಾಸ್ತಿ ಆಗ್ತಾನೆ ಇತ್ತು. ಆವಾಗ ಚೋಟು ಅವಳ ಬಜ್ಜಿ ಅಂಗಡಿನ ಅವಳ ಮನೆ ಮುಂದ್ಗಡೆ ಇಟ್ಕೊಂಡು ಬಜ್ಜಿ ಮಾಡ್ತಾ ಇದ್ಲು. ಪಕ್ಕದಲ್ಲೇ ಬನ್ನು ಗಿಳಿ ಕೂಡ ಕೂತ್ಕೊಂಡಿದ್ದ. ಆವಾಗ ಪುನಃ ಜೋರಾಗಿ ಬಿರುಗಾಳಿ ಬೀಸ್ತಾ ಇತ್ತು. ಚೋಟು ಎಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡ್ರು ಕೂಡ ಆ ಗಾಳಿಗೆ ಅವಳ ಗಾಡಿ ಕೂಡ ಹಾರ್ಕೊಂಡು ಹೋಗಿ ದೂರ ಬಿದ್ದೋಯ್ತು. ಅವಳ ಗಾಡಿಲಿದ್ದ ವಸ್ತುಗಳು ಕೆಳಗಡೆ ಬಿದ್ದೋಯ್ತು. ಗಾಡಿನೂ ಮುರಿದೋಯ್ತು. ಅಯ್ಯಯ್ಯೋ, ನನ್ನ ಅಂಗಡಿ ಎಲ್ಲ ಹೋಯ್ತಲ್ಲಪ್ಪ. ನಾನು ಮಾಡಿಟ್ಟ ಬಜ್ಜಿ ಎಲ್ಲ ನೀರು ಪಾಲಾಯ್ತು. ನನ್ನ ಗಾಡಿ ಕೂಡ ಮುರಿದೋಯ್ತು. ಅಯ್ಯಯ್ಯೋ, ನನ್ನ ಗ್ಯಾಸ್ ಎಲ್ಲ ಉಳ್ಕೊಂಡು ಹೋಗ್ತಿದೆ. ಬನ್ನುಗಿಳಿ ಅಳುತ್ತಾ, ಅಮ್ಮ, ನಮ್ಮ ಗಾಡಿ ಮುರಿದೋಯ್ತಮ್ಮ. ನಾನು ನಮ್ಮ ಗಾಡಿನ ಇಡಬೇಕು ಅಂತ ನೋಡಿದ್ರೆ ಆ ಗಾಳಿ ನನ್ನ ಕೂಡ ತಳ್ಕೊಂಡೋಗ್ತಾ ಇದೆ. ನಮ್ಮ ಗಾಡಿ ಎಲ್ಲ ನಾಶ ಆಯ್ತಮ್ಮ. ಚೋಟು ಹಾಗೂ ಬನ್ನು ಅಳೋ ಶಬ್ದ ಕೇಳಿ ತುನಿಗುಬ್ಬಚ್ಚಿ ಹಾಗೂ ಮಹಿ ಹದ್ದು ಇಬ್ರು ಅಲ್ಲಿಗೆ ಬಂದ್ರು. ಚೋಟುವಿನ ಗಾಡಿಯ ಪರಿಸ್ಥಿತಿ ನೋಡಿ ಬೇಜಾನ್ ಮಾಡ್ಕೊಂಡ್ರು. ಬುಜ್ಜಿ, ಭಯಪಡಬೇಡ. ನಿನ್ನ ಗಾಡಿ ಎಲ್ಲ ಹೀಗಾಯ್ತು ಅಂತ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಈ ಮಳೆ ರಾಯನಿಗೆ ನಮ್ಮ ಮೇಲೆ ಏನ್ ಕೋಪನೋ ಏನೋ, ನಮ್ಮ ಪರಿಸ್ಥಿತಿ ಹೀಗೆ ಆಗಿದೆ. ನನ್ನ ಅಂಗಡಿ ಕೂಡ ಏನಾಯ್ತು ಅಂತ ನನಗೆ ತುಂಬಾನೇ ಭಯ ಆಗ್ತಾ ಇದೆ. ನಾನು ಕೂಡ ಹೋಗಿ ನೋಡಿ ಬರ್ತೀನಿ. ತುನಿ ತಕ್ಷಣ ಅವಳ ಜೋಳದ ತೋಟಕ್ಕೆ ಹೋಗಿ ನೋಡಿದ್ಲು. ಅಲ್ಲಿಯ ಪರಿಸ್ಥಿತಿ ನೋಡಿ ಅವಳ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಮಳೆ ನೀರು ಹೊಲದಲ್ಲಿ ನಿಂತಿತ್ತು. ಹಾಗೇನೆ ಬೀಸಿದ ಗಾಳಿಗೆ ಅವಳ ಜೋಳದ ತೋಟದಲ್ಲಿದ್ದ ಜೋಳಗಳೆಲ್ಲ ಕೆಳಗಡೆ ಬಿದ್ದು ಎಲ್ಲಾನು ಹಾಳಾಗೋಗಿತ್ತು.
ಪಾಪ ತುನಿ ಅಲ್ಲೇ ಬಿದ್ದು ಜೋರಾಗಿ ಅಳ್ತಾ ಇದ್ಲು. ಆ ಸಮಯದಲ್ಲಿ ಬುಜ್ಜಿ ಅಲ್ಲಿಗೆ ಬಂದ್ಲು. ತುನಿ ತುಂಬಾ ಜೋರಾಗಿ ಅಳುತ್ತಾ, ಅಯ್ಯೋ ದೇವ್ರೇ, ನನ್ನ ಬೆಳೆ ಎಲ್ಲ ನಾಶ ಆಗಿ ಹೋಗ್ತಾ ಇದೆಯಲ್ವಪ್ಪ. ಇನ್ ಮುಂದೆ ನಾನು ಹೇಗಪ್ಪ ಜೀವನ ಮಾಡೋದು? ನನ್ನ ಮಗುನ ಹೇಗೆ ಸಾಕೋದು? ಬುಜ್ಜಿ, ನಮ್ಗೆ ತಿನ್ನಕ್ಕೆ ಕೂಡ ಏನೂ ಇಲ್ಲ. ಆ ದೇವ್ರು ಯಾಕೆ ನಮ್ಮನ್ನ ಹೀಗೆ ಶಿಕ್ಷೆ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಇನ್ ಮುಂದೆ ನಮ್ಮ ಜೀವನ ಏನಾಗುತ್ತೆ ಬುಜ್ಜಿ? ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ, ನೀವು ಚಿಂತೆ ಮಾಡ್ಬೇಡಿ ಅಮ್ಮ, ಅಳ್ಬೇಡಿ, ನಾನಿದ್ದೀನಮ್ಮ. ಈ ಸಲ ಬೆಳೆ ಹೋದ್ರೂ ಕೂಡ ಮಳೆ ಕಡಿಮೆ ಆದ್ಮೇಲೆ ಮತ್ತೆ ಬೆಳೆ ಹಾಕೋಣಮ್ಮ. ಆ ದಿನ ಮಳೆ ತುಂಬಾನು ಜೋರಾಗಿ ಬರ್ತಾ ಇರೋದ್ರಿಂದ ಪಕ್ಷಿಗಳು ಎಲ್ರೂ ಸೇರಿ ಒಂದು ಮರದ ಒಳಗಡೆ ಇರುವ ರಂಧ್ರದಲ್ಲಿ ಹೋಗಿ ಕೂತ್ಕೊಂಡ್ರು. ಅಲ್ಲಿ ಮಳೆ ನೀರು ಬೀಳ್ತಾ ಇರ್ಲಿಲ್ಲ. ಪಾಪ ಎಲ್ಲ ಪಕ್ಷಿಗಳಿಗೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಷ್ಟ ಆಗಿತ್ತು. ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಕೂತ್ಕೊಂಡಿದ್ರು. ತುನಿ, ಏನ್ ತುನಿ, ನಮ್ಮ ವ್ಯಾಪಾರ ಎಲ್ಲ ನಾಶವಾಗೋಯ್ತು. ಈ ಮಳೆ ನೋಡಿದ್ರೆ ನಿಲ್ಲುವ ರೀತಿಯೇ ಇಲ್ಲ. ತುನಿ ಕಣ್ಣೀರನ್ನ ಒರೆಸ್ಕೊಂಡು, ಹೌದು ಚೋಟು, ನನ್ನ ಬೆಳೆ ಎಲ್ಲ ನಾಶ ಆಗೋಯ್ತು. ನನ್ನ ಹೊಲ ಎಲ್ಲ ನೀರಲ್ಲಿ ಮುಳುಗಿ ಹೋಗಿದೆ. ಮಳೆ ಹೀಗೇನೆ ಬರ್ತಾ ಇದ್ರೆ ನಮ್ಮ ಮನೆ ಕೂಡ 2 ದಿನದಲ್ಲಿ ಹೋಗ್ಬಿಡುತ್ತೆ. ನನ್ನ ಟೀ ಅಂಗಡಿ ಕೂಡ ಈ ಮಳೆಗೆ ಎಲ್ಲನೂ ಹಾಳಾಗೋಯ್ತು. ಹೇಗೆ ಜೀವನ ಮಾಡೋದು ಅಂತ ಗೊತ್ತಿಲ್ಲ. ಡ್ಯಾಮ್ ತುಂಬೋದ್ರೆ ಈ ಊರು ಕೂಡ ಮುಳುಗಿ ಹೋಗುತ್ತೆ. ಆಮೇಲೆ ನಾವೆಲ್ಲರೂ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೀವಿ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮಹಿ ಅದು ಎಲ್ಲರ ಹತ್ರನೂ, ಎಲ್ಲರೂ ನಡೆದಿರುವ ವಿಚಾರದ ಬಗ್ಗೆ ಆಲೋಚನೆ ಮಾಡ್ಕೊಂಡಿದ್ರೆ ಮುಂದೆ ನಾವು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನಮಗೆ ಈ ಜಾಗದಲ್ಲಿ ಅಪಾಯ ಇದೆ ಅಂತ ಗೊತ್ತಾಯ್ತಲ್ವಾ? ಇನ್ ಮುಂದೆ ನಾವು ಎತ್ತರವಾದ ಯಾವ್ದಾದ್ರೂ ಪ್ರದೇಶಕ್ಕೆ ಹೋಗ್ಲೇಬೇಕು. ಎಲ್ರೂ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಮಹಿ ಹದ್ದಿಗೆ ಒಂದು ಆಲೋಚನೆ ಬಂತು. ಅವಳು ಚಿಕ್ಕವಳಾಗಿದ್ದಾಗ ಅವರಜ್ಜಿ ಅವಳ ಹತ್ರ ಒಂದು ಕತೆನ ಹೇಳ್ತಾ ಇದ್ರು. ಮಹಿ ಎಲ್ಲರ ಹತ್ರನೂ, ನಿಲ್ಲಿ, ನಮ್ಮ ಅಜ್ಜಿ ಹೇಳಿದ ಮಾತು ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ತುಂಬಾ ವರ್ಷಗಳ ಹಿಂದೆ ಇದೇ ರೀತಿ ಮಳೆ ಬಂದಾಗ ನಮ್ಮ ಊರಲ್ಲಿರುವ ಪಕ್ಷಿಗಳೆಲ್ಲರೂ ಸೇರಿ ಒಂದು ಜಾಗಕ್ಕೆ ಹೋಗಿ ಆಶ್ರಯನ ಪಡ್ಕೊಂಡ್ರಂತೆ. ತುನಿ ಆಸೆಯಿಂದ, ಸುರಕ್ಷಿತವಾದ ಸ್ಥಳನ ಎಲ್ಲಿದೆ ಮಗಿ ಆ ಸ್ಥಳ? ತುನಿ, ಅದು ಭೂಮಿ ಮೇಲೆ ಅಲ್ಲ, ಭೂಮಿಗೆ ಅಡಿಯಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಇದೆ ಅಂತ ನಮ್ಮ ಅಜ್ಜಿ ಹೇಳಿದ್ದು. ಅದರ ಮ್ಯಾಪ್ ಕೂಡ ನನ್ನ ಮನೆಯಲ್ಲಿ ಹಳೆ ಪೆಟ್ಟಿಗೆಯಲ್ಲಿ ಎಲ್ಲೋ ಇದೆ. ಆ ಗುಹೆ ತುಂಬಾ ದೊಡ್ಡದಂತೆ, ಅದರ ಒಳಗೆ ತುಂಬಾನೇ ಸೇಫ್ ಆಗಿರ್ಬೋದಂತೆ. ಭೂಮಿಗೆ ಅಡಿಯಲ್ಲಿ ಗುಹೆನ? ಹಾಗಾದ್ರೆ ನಾವು ಎಲ್ಲರೂ ಆ ಜಾಗಕ್ಕೆ ಬೇಗ ಹೋಗ್ಬಿಡೋಣ. ಮಗಿಯವ್ರೆ, ನೀವು ಹೋಗಿ ಆ ಮ್ಯಾಪ್ ಅನ್ನು ತಗೊಂಬನ್ನಿ, ನಾವು ಸುರಕ್ಷಿತವಾಗಿ ಹೋಗ್ಬೇಕು. ಹೌದು ಮಗಿಯವ್ರೆ, ನಿಮ್ಮ ಅಜ್ಜಿ ಹೇಳಿದ ಅಂಡರ್ ಗ್ರೌಂಡಿಗೆ ಹೋದ್ಮೇಲೆ ನಾನು ಸ್ವಲ್ಪ ವಸ್ತುಗಳನ್ನ ತಗೊಂಡ್ಬರ್ತೀವಿ. ನಾವೆಲ್ಲರೂ ಅಲ್ಲಿ ಹೋಗಿ ಸೇಫ್ ಆಗಿ ಇರೋಣ. ಪಕ್ಷಿಗಳು ಎಲ್ರೂ ತಕ್ಷಣ ಅವರವ್ರ ಮನೆಗೆ ಹೋಗಿ ಬೇಕಾಗಿರುವ ಕೆಲವು ವಸ್ತುಗಳು, ಆಹಾರ ವಸ್ತುಗಳನ್ನು ತಗೊಂಡು ಮಹಿ ಹದ್ದಿನ ಮನೆ ಹತ್ರ ಬಂದ್ರು. ಮಹಿ ಹದ್ದು ಕೈಯಲ್ಲಿ ಒಂದು ಹಳೆಯ ಮ್ಯಾಪ್ ಪೇಪರ್ನ ಹಿಡ್ಕೊಂಡಿತ್ತು. ಅವ್ರ ಹಿಂದೆನೆ ಎಲ್ಲ ಪಕ್ಷಿಗಳು ನಡ್ಕೊಂಡು ಹೋಗ್ತಾ ಇದ್ರು. ಮಳೆ ಬರ್ತಾ ಇದ್ರು ಕೂಡ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಎಲ್ರೂ ಮಹಿ ಹದ್ದಿನ ಹಿಂದೆನೆ ಹೋಗ್ತಾ ಇದ್ರು. ಆ ಊರಿನಲ್ಲಿರುವ ನದಿಯನ್ನು ದಾಟಿ 100 ಮೀಟರ್ ದೂರದಲ್ಲಿರುವ ಒಂದು ಜಾಗಕ್ಕೆ ಹೋದಾಗ ಮಹಿ ಹದ್ದು ಮ್ಯಾಪ್ನ ನೋಡಿ, ಈ ಮ್ಯಾಪಿನ ಪ್ರಕಾರ ನಾವು ಅಂಡರ್ ಗ್ರೌಂಡ್ ಇರುವ ಸ್ಥಳಕ್ಕೆ ಬಂದ್ಬಿಟ್ಟಿದೀವಿ. ಎಲ್ಲರೂ ಇವಾಗ ಅಂಡರ್ ಗ್ರೌಂಡ್ ಎಲ್ಲಿದೆ ಅಂತ ಸ್ವಲ್ಪ ಹುಡುಕಿ. ಚಿಚುಕಾಗೆ ಆ ಕಡೆ ಈ ಕಡೆ ತಿರುಗಾಡಿ, ಅಯ್ಯೋ, ಏನ್ ಮಗಿಯವ್ರೆ, ಇದೇನಾ ನೀವು ಹೇಳಿರುವ ಅಂಡರ್ ಗ್ರೌಂಡ್ ಸ್ಥಳ? ಎಲ್ಲಿ ಹುಡುಕಿದ್ರು ಯಾವ ಗುಹೆ ಕೂಡ ಕಾಣಿಸ್ತಾ ಇಲ್ಲ. ನನ್ನ ಕಣ್ಣಿಗೆ ಬರೀ ಕೆಸರೇ ಕಾಣಿಸ್ತಾ ಇರೋದು. ಚಿಚ್ಚು, ಭದ್ರವಾಗಿ ಹುಡುಕು ಚಿಚ್ಚು. ಗುಹೆ ಅಂದ್ರೆ ಎಲ್ಲಾದ್ರೂ ಸಣ್ಣ ದಾರಿ ಇರುತ್ತೆ ಅಷ್ಟೇ. ಎಲ್ಲಾದ್ರೂ ಮರದ ಪೊದರೆಯಲ್ಲಿ ಬೇಕಾದ್ರೂ ಹುಡುಕು. ಚಿಚುಕಾಗೆ ಮಣ್ಣಿರುವ ಜಾಗದಲ್ಲಿ ಆ ಕಡೆ ಈ ಕಡೆ ನಡೀತಾ ಇದ್ಲು. ಅವಳು ನಡೀತಾ ಇರುವ ಆ ಜಾಗದಲ್ಲಿ ಮಣ್ಣೆಲ್ಲ ತುಂಬಾ ಸಾಫ್ಟ್ ಆಗಿತ್ತು. ಅವಳು ನಡೀತಾ ಇದ್ದಾಗ ಇದ್ದಕ್ಕಿದ್ದಂತೆ ನೆಲದಲ್ಲಿ ಒಂದು ರಂಧ್ರ ಬಂತು. ಅದರೊಳಗಡೆ ಚಿಚುಕಾಗೆ ಬಿದ್ದೋದ್ಲು. ಚಿಚುಕಾಗೆ ಭಯದಲ್ಲಿ ಕಿಚ್ಚಾಡಿದ್ಲು. ಅಯ್ಯಯ್ಯೋ, ನಾನು ಬೀಳ್ತಾ ಇದ್ದೀನಿ, ನನ್ನನ್ನು ಕಾಪಾಡಿ. ಹಾಗೆ ಕಿಚ್ಚಾಡ್ತಾ ಇದ್ದಾಗ್ಲೇ ಚಿಚುಕಾಗೆ ಕೆಳಗಡೆ ಬಿದ್ದೋದ್ಲು. ಅವಳು ಕಿರಿಚುವ ಶಬ್ದ ಕೇಳಿ ತುನಿಗುಬ್ಬಚ್ಚಿ, ಚೋಟಿಗಿಳಿ ಹಾಗೂ ಮಹಿ ಹದ್ದು ಮಕ್ಕಳು ಎಲ್ರು ಕೂಡ ಆ ಜಾಗಕ್ಕೆ ಬಂದು ನೋಡಿದಾಗ ಅಲ್ಲಿ ಒಂದು ದೊಡ್ಡ ರಂಧ್ರ ಇತ್ತು. ಕೆಳಗಡೆ ನೋಡಿದ್ರೆ ತುಂಬಾ ಕತ್ಲಾಗಿತ್ತು. ಆ ರಂಧ್ರ ತುಂಬಾ ಆಳವಾಗಿನೂ ಇತ್ತು. ಚಿಚ್ಚು, ಓ ಚಿಚ್ಚು, ಇದೀಯಾ? ಹೋದ ಒಳಗೆ ಏನ್ ನಡೀತಾ ಇದೆ? ಚಿಚುಕಾಗೆ ಒಳಗಡೆಯಿಂದ ಜೋರಾಗಿ, ಏನ್ ಚೋಟು, ನಾನ್ ಸಾಯ್ಬೇಕು ಅಂತ ಹಾಗೆ ಕೇಳ್ತಾ ಇದ್ದೀಯಾ? ನಾನು ಸೇಫ್ ಆದ ಜಾಗಕ್ಕೇನೆ ಬಂದಿದ್ದೀನಿ. ಇಲ್ಲಿ ಮಳೆ ನೀರಿಲ್ಲ, ಏನೂ ಇಲ್ಲ. ನಾವು ಹುಡುಕಿದ ಗುಹೆ ಇದೆ ಅನ್ಸುತ್ತೆ. ಇಲ್ಲಿ ಜಾಗ ಕೂಡ ತುಂಬಾ ಚೆನ್ನಾಗಿದೆ. ಮಹಿ ಹದ್ದು ಸಂತೋಷದಿಂದ, ನೋಡಿದ್ರ, ನಾನು ಹೇಳಿದ ಅಂಡರ್ ಗ್ರೌಂಡ್ ಕೂಡ ಇದೆ. ನದಿಯ ದೂರದಲ್ಲಿ ಇರೋದ್ರಿಂದ ಇದರ ಅಡಿಯಲ್ಲಿ ಯಾವುದೇ ಕಾರಣಕ್ಕೆ ನೀರು ಬರೋದಿಲ್ಲ. ಎಲ್ಲರೂ ನಿಧಾನವಾಗಿ ಇಳೀರಿ, ನಾವು ಇನ್ ಮುಂದೆ ಇದ್ರೊಳಗೆ ಸೇಫ್ ಆಗಿ ಇರ್ಬೋದು. ಪಕ್ಷಿಗಳು ಎಲ್ರೂ ಕೂಡ ಅವರವರ ಮಕ್ಕಳನ್ನ ಕರ್ಕೊಂಡು ಆ ಹಳ್ಳದೊಳಗಡೆ ಇಳ್ಕೊಂಡು ಹೋಗ್ತಾ ಇದ್ರು.
ಒಳಗಡೆ ಹೋದವರಿಗೆ ಒಂದು ಆಶ್ಚರ್ಯ ಕಾಯ್ತಾ ಇತ್ತು. ಅದು ಒಂದು ದೊಡ್ಡ ಮನೆಯ ಹಾಲ್ ತರ ತುಂಬಾನೇ ವಿಶಾಲವಾಗಿತ್ತು. ಹೊರಗಡೆ ಗಾಳಿ ಮಳೆ ಇದ್ರೂ ಕೂಡ ಒಳಗಡೆ ಯಾವುದೇ ಶಬ್ದನೂ ಇಲ್ಲದೆ ತುಂಬಾ ಪ್ರಶಾಂತವಾಗಿತ್ತು. ಹಬ್ಬ, ಇದ್ರೊಳಗೆ ಎಷ್ಟೊಂದು ಸೇಫ್ ಆಗಿದೆ. ಇದ್ರೊಳಗೆ ತುಂಬಾ ಸುರಕ್ಷಿತವಾಗಿ ಕೂಡ ಇದೆ. ಇದ್ರೊಳಗೆ ನೀರಿಲ್ಲದ ಕಾರಣ ನಮ್ಮ ಮಕ್ಕಳೆಲ್ಲ ತುಂಬಾ ಸುರಕ್ಷಿತವಾಗಿ ತುಂಬಾ ಸಂತೋಷವಾಗಿ ಇದ್ರೊಳಗೆ ಇರ್ಬೋದು. ಬನ್ನು ತುಂಬಾ ಖುಷಿಯಾಗಿ, ವಾವ್ ಚಿಕ್ಕಮ್ಮ, ಇದು ಒಂದು ಒಳ್ಳೆ ಪ್ರಪಂಚ ರೀತಿ ಇದೆ. ಇದು ನನಗೆ ತುಂಬಾ ಇಷ್ಟ ಆಗಿದೆ. ಆದ್ರೆ ಮೇಲೆ ಇರುವ ರಂಧ್ರದ ಮೂಲಕ ನೀರು ಒಳಗ್ ಬರುತ್ತೆ. ಆ ರಂಧ್ರವನ್ನು ನಾವು ಮುಚ್ಚಲೇಬೇಕು. ಇರಿ ಮಗಿಯವ್ರೆ, ನಾನು ಮನೆಯಿಂದ ಬರುವಾಗನೇ ಆ ರಂಧ್ರಕ್ಕೆ ಮುಚ್ಚಲಿಕ್ಕೆ ಒಂದು ವಸ್ತುವನ್ನು ತಂದಿದ್ದೀನಿ. ನಾನು ಹೋಗಿ ನೀರು ಒಳಗೆ ಬಾರದ ಹಾಗೆ ಅದನ್ನು ಮುಚ್ಚಿ ಬರ್ತೀನಿ. ಚಿಚುಕಾಗೆ ತಗೊಂಡ್ ಬಂದ ಹಲಗಿನ ತಗೊಂಡ್ ಹೋಗಿ ಪಕ್ಷಿಗಳು ಎಲ್ರೂ ಕೂಡ ಆ ದ್ವಾರನ ಮುಚ್ಚಿಬಿಟ್ರು. ಇವಾಗ ಆ ದ್ವಾರದ ಮೂಲಕ ಚಿಕ್ಕ ನೀರಿನ ಹನಿ ಕೂಡ ಒಳಗಡೆ ಬರಲ್ಲ. ಅಮ್ಮಯ್ಯ, ತಪ್ಪಿಸ್ಕೊಂಡಾಯ್ತು, ಇನ್ನು ಯಾವುದೇ ಸಮಸ್ಯೆನೂ ಇಲ್ಲ ಅಂತ ಪಕ್ಷಿಗಳು ಎಲ್ರೂ ಕೂಡ ಸಂತೋಷ ಪಟ್ರು. ಆದ್ರೆ ಅಲ್ಲಿಯ ವಾತಾವರಣ ತುಂಬಾ ತಂಪಾಗಿರೋದ್ರಿಂದ ಎಲ್ರಿಗೂ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಕುಡಿಬೇಕು ಅಂತ ಅನಿಸ್ತು. ಆವಾಗ ಚೋಟಿಗಿಳಿ ಅವ್ರ ಹತ್ರ, ನಾವು ಬದುಕಿರ್ಬೇಕು, ಆದ್ರೆ ಬದುಕಕ್ಕೆ ನಮ್ಗೆ ಏನಾದ್ರೂ ಬೇಕಲ್ವಾ? ನನಗೆ ಬಿಸಿ ಬಿಸಿಯಾಗಿ ಏನಾದ್ರೂ ಕುಡಿಬೇಕು ಅನ್ಸುತ್ತೆ. ಆದ್ರೆ ನನ್ನ ಕೈಯಲ್ಲಿ ಬರೀ ಟೀ ಹುಡಿ ಮಾತ್ರ ಇದೆ. ಹೌದು ಚಿಚ್ಚು, ನನಗೂ ಹೊಟ್ಟೆ ಒಳಗೆ ಹಸಿವಲ್ಲಿ ತಾಳ ಆಗ್ತಾ ಇದೆ. ಏನಾದ್ರೂ ತಿನ್ಬೇಕು ಕುಡಿಬೇಕು ಅನ್ಸುತ್ತೆ. ಆದ್ರೆ ಇವಾಗ ನಮ್ ಜೊತೆ ಏನೂ ಇಲ್ವಲ್ಲ. ದೊಡ್ಡವರು ಎಲ್ರು ಈ ರೀತಿ ಮಾತಾಡ್ತಾ ಇದ್ದಾಗ ಆ ಗುಹೆಯ ಇನ್ನೊಂದ್ ಕಡೆಯಿಂದ ಚಿಕ್ಕ ಮಕ್ಕಳಾದ ಬುಜ್ಜಿ, ಬನ್ನು, ಚಿನ್ನು ಎಲ್ರು ಎರಡು ಆರೋಗ್ಯವಾದ ಹಸುಗಳು ಹಾಗೇನೆ ಅವುಗಳ ಜೊತೆ ಒಂದು ಚಿಕ್ಕ ಕರುವನ್ನು ಕೂಡ ಕರ್ಕೊಂಡು ಬರ್ತಾ ಇದ್ರು. ಆ ಹಸುಗಳನ್ನ ನೋಡಿ ದೊಡ್ಡವರು ಆಶ್ಚರ್ಯ ಪಟ್ರು. ಅಮ್ಮ ಅಮ್ಮ, ನೀವು ಬಿಸಿ ಬಿಸಿಯಾಗಿ ಏನಾದ್ರೂ ಕುಡಿಬೇಕು ಅಂತ ಹೇಳಿದ್ರಲ್ವಾ? ಅದಕ್ಕೆ ನಾವು ಸಾಕ್ತಾ ಇರುವ ಹಸುನ ಕೂಡ ನಾವು ಇಲ್ಲಿಗೆ ಕರ್ಕೊಂಡ್ ಬಂದಿದೀವಿ. ಹೌದಮ್ಮ, ಈ ಮಳೆಗೆ ಈ ಹಸುಗಳೆಲ್ಲ ಸತ್ತೋಗುತ್ತೆ ಅಂತ ನಮ್ ಜೊತೆನೆ ಕರ್ಕೊಂಡ್ ಬಂದ್ಬಿಟ್ಟು. ಹೌದು ಚಿಕ್ಕಮ್ಮ, ನಾವು ಈ ಹಸುಗಳಿಗೆ ಹಸಿ ಹುಲ್ಲನ್ನಾಕಿ ಕಾಪಾಡಿದ್ರೆ ಅವುಗಳು ನಮಗೆ ಶುದ್ಧವಾದ ಹಾಲನ್ನು ಕೊಡುತ್ತೆ. ಚಿಚು ಸಂತೋಷದಿಂದ, ಅರೆ ಮಕ್ಳೇ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ನನ್ ಜೊತೆನೂ ಸ್ವಲ್ಪ ಸಕ್ಕರೆ ಇದೆ, ನಾವು ಟೀ ಹಾಕೊಂಡ್ ಕುಡಿಬಹುದು. ಇವಾಗ್ಲೇ ಬಿಸಿ ಬಿಸಿ ಟೀ ಮಾಡಿ ಕೊಡ್ತೀನಿ, ಹೋದ ಜೀವವನ್ನು ಉಳಿಸೋಣ. ಮಕ್ಳೇ, ನೀವು ಒಳ್ಳೆ ಕೆಲಸ ಮಾಡಿದೀರಾ. ಇವುಗಳು ಕೊಡುವ ಹಾಲನ್ನು ಕುಡಿದು ನಾವು ಕೂಡ ನಮ್ಮ ಜೀವವನ್ನು ಕಾಪಾಡಿಕೊಳ್ಳಬಹುದು. ಟುನಿ ಹಾಗೂ ಚೋಟು ಇಬ್ರು ಸೇರಿ ಆ ಹಾಲನ್ನ ಕರೆದ್ರು. ಆವಾಗ ಚಿಚುಕಾಗೆ ಒಂದು ಸ್ಟವ್ ಅನ್ನ ಆನ್ ಮಾಡಿ ಆ ಹಾಲ್ನ ತಗೊಂಡ್ ಬಂದು ಅದರಲ್ಲಿ ಬಿಸಿ ಬಿಸಿ ಟೀನ ಹಾಕಿದ್ಲು. ಹಾಗೆ ಚಳಿಯಲ್ಲಿ ನಡುಗ್ತಾ ಇದ್ದ ಎಲ್ರು ಬಿಸಿ ಬಿಸಿಯಾದ ಟೀಯನ್ನ ಕುಡಿದಾಗ ಅವ್ರಿಗೆ ಸ್ವಲ್ಪ ಬೆಚ್ಚಗಿತ್ತು. ಆ ಟೀಯನ್ನ ಕುಡಿದು ಮಹಿ, ವಾವ್ ಚಿಚ್ಚು, ನಾವೆಲ್ಲರೂ ಈ ಅಂಡರ್ ಗ್ರೌಂಡ್ ಅಲ್ಲಿ ಬಿಸಿ ಬಿಸಿ ಟೀನ ಕುಡಿತಾ ಇದ್ರೆ ಸ್ವರ್ಗದಲ್ಲಿ ಇರುವ ರೀತಿ ಅನ್ನಿಸ್ತಾ ಇದೆ. ನಾವೆಲ್ಲರೂ ಜೊತೆ ಸೇರಿ ಹಬ್ಬವನ್ನು ಮಾಡ್ತಾ ಇದ್ದೀವಿ. ನಿಜ ನಿಮಗಿಯವರೇ, ಹೊರಗಡೆ ಮಳೆ ಪ್ರಳಯವನ್ನು ಸೃಷ್ಟಿ ಮಾಡಿದ್ರೆ ನಾವ್ ಎಲ್ಲರೂ ಈ ಅಂಡರ್ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಹಬ್ಬವನ್ನು ಆಚರಣೆ ಮಾಡುವ ರೀತಿ ಇದೆ. ಮಳೆ ಮೆಲ್ಲೆ ಕಡಿಮೆಯಾಗುವ ಸಮಯದಲ್ಲಿ ಚಿಚುಕಾಗೆ ಹಾಗೂ ಮಹಿ ಹದ್ದು ಹೊರಗಡೆ ಹೋಗಿ ಆ ಹಸುಗಳಿಗೆ ತಿನ್ನಕ್ಕೆ ಹುಲ್ಲನ್ನ ತಗೊಂಡ್ ಬರ್ತಾ ಇದ್ರು. ಹಸುಗಳು ಹುಲ್ಲನ್ನ ತಿಂದು ಅವ್ರಿಗೋಸ್ಕರ ಹಾಲನ್ನ ಕೊಡ್ತಾ ಇತ್ತು. ಆ ಹಾಲಲ್ಲಿ ಬಿಸಿ ಬಿಸಿ ಟೀ ಮಾಡಿ ಕುಡ್ದು ಹಾಗೇನೆ ಅವ್ರು ತಗೊಂಡ್ ಬಂದು ಇಟ್ಕೊಂಡಿರುವ ಆಹಾರಗಳನ್ನ ತಿಂದು ಪಕ್ಷಿಗಳು ಎಲ್ರು ಕೂಡ ಅದೇ ಗುಹೆಯಲ್ಲಿ ಬಾಳ್ತಾ ಇದ್ರು. ಹಾಗೆ ಮಳೆಗಾಲ ಮುಗಿಯೋ ತನಕ, ಮಳೆನೋ ಕಮ್ಮಿ ಆಗೋ ತನಕ ಪಕ್ಷಿಗಳು ಎಲ್ರು ಕೂಡ ಆ ನದಿಯ ಕೆಳಗಡೆ ಇದ್ದ ಆ ಗುಹೆಯಲ್ಲಿ ಅವ್ರ ಜೀವನನ ಸಂತೋಷವಾಗಿ ಬಾಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿ ವಿಪತ್ತಿಂದ ನಾವು ಕಷ್ಟಪಟ್ಟರು ಕೂಡ ನಮ್ಮ ಕಷ್ಟನ ಸರಿ ಮಾಡಕ್ಕೆ ಆ ಪ್ರಕೃತಿಯಲ್ಲೇ ಒಂದು ದಾರಿ ಇರುತ್ತೆ. ಆ ದಾರಿ ಏನು ಅಂತ ಕಂಡು ಹಿಡಿದ್ರೆ ಸಾಕು. ಮಳೆಯಲ್ಲಿ ಮರದ ಮೇಲೆ ಅಡುಗೆ. ಒಂದಿನ ಬೆಳಗ್ಗೆ ಸಮಯ ಯಾವಾಗ್ಲೂ ತರ ಟೊನಿ ಗುಬ್ಬಚ್ಚಿ, ಚೋಟುಗಿಳಿ, ಚಿಚುಕಾಗೆ ಹಾಗೂ ಅವರ ಮಕ್ಕಳಾದ ಬುಜ್ಜಿ ಗುಬ್ಬಚ್ಚಿ, ಬನ್ನುಗಿಳಿ, ಚಿನ್ನುಕಾಗೆ ಎಲ್ರು ಕೂತ್ಕೊಂಡು ಮಾತಾಡ್ತಿದ್ರು. ಪ್ರತಿದಿನ ಮನೆಯಲ್ಲೇ ಅಡಿಗೆ ಮಾಡಿ ಊಟ ಮಾಡೋದು ಅವ್ರಿಗೆ ಬೋರ್ ಹೊಡೆದಿತ್ತು. ಬೇರೇನಾದ್ರೂ ಮಾಡೋಣ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅಬ್ಬಾ ಚೋಟು, ಈ 4 ಗೋಡೆಗಳ ಮಧ್ಯೆ ಅಡಿಗೆ ಮಾಡಿ ಮಾಡಿ ನನಗೆ ಬೋರ್ ಆಗ್ಬಿಡ್ತು. ಇವತ್ತು ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಅದರಿಂದ ನಾವು ಎಲ್ಲರೂ ಸೇರಿ ಹೊಸದಾಗಿ ಏನಾದ್ರೂ ಪ್ಲಾನ್ ಮಾಡೋಣ. ಹೌದು ತುನಿ, ನನಗೂ ಕೂಡ ಮನೆಯಲ್ಲಿ ಅಡಿಗೆ ಮಾಡಿ ಮಾಡಿ ತುಂಬಾನೇ ಬೋರ್ ಆಗ್ತಾ ಇದೆ. ಅದರಿಂದ ನಾವು ಎಲ್ಲರೂ ಸೇರ್ಕೊಂಡು ಒಂದು ಸಣ್ಣದಾದ ಟ್ರಿಪ್ ಪ್ಲಾನ್ ಮಾಡೋಣ. ಟ್ರಿಪ್ ಪ್ಲಾನ್ ಮಾಡಿ ನಾವು ಎಲ್ಲರೂ ಇವತ್ತೊಂದಿನ ಹೊರಗಡೆ ಹೋಗಿ ಬರೋಣ. ಚಿಚುಕಾಗೆ ನಗುತ್ತಾ, ಅಡವಿಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನದ, ಆದ್ರೂ ಕೂಡ ಹೀಗೆ ಅಡಿಗೆ ಮಾಡೋದ್ರಲ್ಲಿ ಕಿಕ್ಕೇನಿದೆ? ನಾವು 3 ಜನ ಆತ್ಮ ಸ್ನೇಹಿತರು, ನಮ್ಮಲ್ಲಿ ಯಾರು ಕುಕ್ಕಿಂಗ್ ಅಲ್ಲಿ ಬೆಸ್ಟ್ ಅಂತ? ಟುನಿ ಗುಬ್ಬಚ್ಚಿ ಆಶ್ಚರ್ಯದಿಂದ,
ಕುಕ್ಕಿಂಗ್ ಅಲ್ಲಿ ಬೆಸ್ಟ್ ಅಂದ್ರೆ ಇದರ ಅರ್ಥ ಏನ್ ಚಿಚ್ಚು? ತುನಿ, ನಾವು 3 ಜನ ಕಾಡಿಗೆ ಹೋಗಿ ಅಡಿಗೆ ಮಾಡ್ಬೇಕು. ಅಂದ್ರೆ ಯಾರು ಬೆಸ್ಟ್ ಕುಕ್ಕಿಂಗ್ ಅನ್ನುವ ಹಾಗೆ ಅಡಿಗೆ. ನಮ್ಮ ಮಕ್ಕಳೇ ನಮ್ಗೆ ಜಡ್ಜಿಗಳು. ನಾವು ಅಡಿಗೆ ಮಾಡೋದ್ರಲ್ಲಿ ಯಾರು ಚೆನ್ನಾಗಿ ಅಡಿಗೆ ಮಾಡಿಲ್ವೋ ಅವರು ಸೋತಾಗ್ತಾರೆ. ಹಾಗೆ ಸೋತೋದವರು 1 ವಾರಗಳ ಕಾಲ ಹಣ ಇಲ್ಲದೆ ನಮ್ಮ ಮನೇಲಿ ಬಂದು ಅಡಿಗೆ ಮಾಡಿ ಕೆಲಸದವರಾಗಿ ಇರ್ಬೇಕು. ಚೋಟು ಗಿಳಿ ನಗುತ್ತಾ, ಅಯ್ಯೋ ಚಿಚ್ಚು, ನೀನು ಸಖತ್ತಾಗಿ ಆಲೋಚನೆ ಮಾಡ್ತೀಯ. ಹಣ ಕೊಡದೆ ನಿನ್ ಮನೇಲಿ ಬಂದು ಅಡಿಗೆ ಮಾಡದಾ? ನನಗೇನ್ ಬೇಜಾರಿಲ್ಲ. ಯಾಕೆ ಗೊತ್ತಾ, ನನ್ನ ಅಡಿಗೆ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಈ ಅಡಿಗೆಯಲ್ಲಿ ನಾನೇ ಗೆಲ್ಲೋದು. ಚಿಚ್ಚು, ನನಗೇನು ಬೇಜಾರಿಲ್ಲ. ನನ್ನ ಅಡಿಗೆ ಮೇಲೆ ನನಗೆ ನಂಬಿಕೆ ಇದೆ. ಆದ್ರಿಂದ ಈ ಅಡಿಗೆಯಲ್ಲಿ ನಾನೇ ವಿನ್ ಆಗೋದು ಅಂತ ನನಗ್ ಗೊತ್ತಿದೆ. ಮಕ್ಳೇ, ನೀವು ಜಡ್ಜಿಗಳಾಗಿರಕ್ಕೆ ರೆಡಿನಾ? ಬುಜ್ಜಿ ಸಂತೋಷದಿಂದ, ವಾವ್ ಅಮ್ಮ, ಸೂಪರ್ ಐಡಿಯಾ. ಇದು ತುಂಬಾ ಮಜಾ ಆಗಿದೆ. ನೀವು 3 ಜನ ಮಾಡಿರುವ ಅಡಿಗೆನ ನಾವೇ ತಾನೇ ರುಚಿ ನೋಡ್ಬೇಕು. ಹೌದು ಚಿಕ್ಕಮ್ಮ, ನಾನ್ ಕೂಡ ಜಡ್ಜ್ ಆಗ್ತೀನಿ. ಯಾರ ಅಡಿಗೆಯಲ್ಲಿ ಉಪ್ಪು ಹುಳಿ ಖಾರ ಚೆನ್ನಾಗಿದೆ ಅಂತ ನಾನ್ ಟೇಸ್ಟ್ ನೋಡಿ ಹೇಳ್ತೀನಿ. ನಮ್ಮಮ್ಮ ಕೂಡ ಈ ಪೈಪೋಟಿಯಲ್ಲಿ ಇರೋದ್ರಿಂದ ನಾನು ಕೂಡ ಜಡ್ಜ್ ಆಗಿ ಬರ್ತೀನಿ. ಚಿಚುಕಾಗಿ ಕೋಪದಿಂದ, ಯಾಕೋ ನೀನು ಹಾಗೆ ಮೊದಲೇ ಹೇಳ್ತಾ ಇದ್ದೀಯಾ? ನಾನು ಕೂಡ ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಂದೇ ರೀತಿ ಜಡ್ಜ್ಮೆಂಟ್. ಸರಿ ಸರಿ, ಅಡಿಗೆ ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ತಗೊಂಡು ಕಾಡಿಗೆ ಹೊರಡೋಣ. ಹಾಗೆ 3 ತಾಯಿಯಂದ್ರು ಕೂಡ ಅಡಿಗೆ ಮಾಡಕ್ಕೆ ಸರಿ ಅಂತ ಹೇಳಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ತಗೊಂಡ್ ಬರೋದಕ್ಕೋಸ್ಕರ ಮನೆಗೆ ಹೋದ್ರು. ತುನಿಗು ಬಚ್ಚಿ ಬದನೆಕಾಯಿ ಸಾರು, ಚೋಟುಗಿಳಿ ಪೊಟೆಟೊ ಫ್ರೈ, ಹಾಗೇನೆ ಚಿಚುಕಾಗೆ ಬೆಂಡೆಕಾಯಿ ಗ್ರೇವಿ. ಇದೆಲ್ಲಾನು ಮಾಡಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೊಂಡು ಮಧ್ಯಾಹ್ನದ ಸಮಯ ಅವರೆಲ್ಲರೂ ಅಡವಿಗೆ ಬಂದು ಸೇರಿದ್ರು. ಅಲ್ಲಿ ಅಡವಿಯ ಮಧ್ಯದಲ್ಲಿ 3 ಕಲ್ಲುಗಳನ್ನಿಟ್ಟು ದೊಡ್ಡ ಒಲೆನ ಏರ್ಪಾಡು ಮಾಡಿ ಅಲ್ಲೇ ಸಿಗುವ ಸೌದೆಗಳನ್ನ ತಗೊಂಡ್ ಬಂದಿಟ್ರು. ಹಬ್ಬ, ನಾನು ಒಲೆನ ಸಿದ್ಧ ಮಾಡಿದ್ದೀನಿ. ಇನ್ನು ಸೌದೆ ತಗೊಬಂದು ಒಲೆ ಉರ್ಸೋದ್ ಮಾತ್ರನೇ. ಮಕ್ಳೇ, ನೀವು ಸ್ವಲ್ಪ ದೂರ ಹೋಗಿ ಆಟಾಡಿ, ಹೊಗೆ ಬರುತ್ತೆ. ನಾನು ಕೂಡ ಎಲ್ಲ ಸಿದ್ಧ ಮಾಡಿದ್ದೀನಿ. ಇನ್ನು ನೀನು ಸೌದೆನ ತೆಗ್ದಿಟ್ಟಿಲ್ವಾ? ಬೇಗ ಬಾ. ನನ್ನ ಕೆಲ್ಸ ನನಗ್ ಗೊತ್ತು ಚೋಟು. ನೀನು ಅಡಿಗೆ ಮಾಡು. ಈ ಬೆಂಡೆಕಾಯಿ ಸಾರಿಗೆ ನಾರ್ತ್ ಸ್ಟೈಲಲ್ಲಿ ಅಡಿಗೆ ಮಾಡೋದು. ಆವಾಗ್ಲೇ ಇದರ ರುಚಿ ಬಲೆ ಇರುತ್ತೆ. ಹಾಗೆ 3 ಪಕ್ಷಿಗಳು ಕೂಡ ಅಡಿಗೆ ಮಾಡಕ್ಕೆ ಬೇಕಾಗಿರೋ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲಾನು ಕಪ್ಪಾಗಿ ಬದಲಾಗಿ ಅಲ್ಲಿ ತಂಪಾಗಿ ಗಾಳಿ ಬೀಸಕ್ಕೆ ಶುರುವಾಯಿತು. ಎಲ್ರೂ ಆ ಮೋಡಗಳನ್ನ ನೋಡಿ ಅಪ್ಸೆಟ್ ಆದ್ರು. ಅಮ್ಮ, ಅಲ್ಲಿ ನೋಡಿ ಅಮ್ಮ, ಆಕಾಶ ಎಲ್ಲ ಕಪ್ಪಾಗಿ ಹೋಗಿದೆ. ಇವಾಗ ಗಾಳಿ ಕೂಡ ಜೋರಾಗಿ ಬೀಸ್ತಾ ಇದೆ. ಹೌದು ಚಿಕ್ಕಮ್ಮ, ಇದ್ದಕ್ಕಿದ್ದಂಗೆ ಏನು ಇಷ್ಟೊಂದು ಕತ್ತಲಾಗ್ಬಿಟ್ಟಿದೆ? ತುನಿ ಆಕಾಶನ ನೋಡಿ ತುಂಬಾನೇ ಕೋಪದಿಂದ, ಅಯ್ಯಯ್ಯೋ, ಮಳೆ ಬರುವ ರೀತಿ ಇದೆ. ಬೆಳಿಗ್ಗೆಯಿಂದ ಹೀಗೆ ಇರ್ಲಿಲ್ಲ. ಇದ್ದಕ್ಕಿದ್ದಂಗೆ ವಾತಾವರಣ ಈ ರೀತಿ ಬದಲಾಗ್ಬಿಟ್ಟಿದೆ. ಚಿಚುಕಾಗೆ ಕೋಪದಿಂದ, ಅಯ್ಯೋ, ಏನ್ ಕರ್ಮ ಇದು. ನಾವು ಈ ಬೆಂಡೆಕಾಯಿ ಸಾರ್ ಮಾಡ್ಲಿಕ್ಕೆ 1 ವಾರದಿಂದ ಆತುರದಿಂದ ಕಾಯ್ತಾ ಇದ್ದೀವಿ. ಇವತ್ತೇ ಹೀಗೆ ಆಗ್ಬೇಕಾ? ಹಾಳಾದ ಈ ಬಿಸಿಲು ಹೋಯ್ತಲ್ವಾ? ಆವಾಗ ಮಹಿ ಅಲ್ಲಿಗೆ ಬಂದು, ಏನಿದು, ಎಲ್ಲರೂ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮಳೆ ಬರ್ತಾ ಇದೆ, ಆದಷ್ಟು ಬೇಗ ಹೊರಡಿ. ಇವತ್ ನಾವು ಅಡಿಗೆ ಪೈಪೋಟಿ ಇಟ್ಕೊಂಡಿದೀವಿ. ಇವತ್ತೇ ಹೀಗಾಗ್ಬೇಕಾ? ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ್ಲೇ ಅಲ್ಲಿ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಗುಡುಗು ಮಿಂಚು ಶಬ್ದದೊಂದಿಗೆ ಭಯಂಕರವಾಗಿ ಮಳೆ ಬರ್ತಾ ಇದ್ದಾಗ ಆ ಮಳೆ ನೀರಲ್ಲಿ ಅವರು ತಗೊಂಡು ಬಂದಿದ್ದ ಅಕ್ಕಿ, ಬೇಳೆ, ಒಲೆ, ಸೌದೆಗಳು ಎಲ್ಲಾನು ಒದ್ದೆಯಾಗ್ತಾ ಇತ್ತು. ಎಲ್ಲರೂ ತುಂಬಾನು ಬೇಜಾರು ಮಾಡ್ಕೊಂಡ್ರು. ಮಕ್ಳೇ, ಮಳೆ ಬರ್ತಾ ಇದೆ. ಎಲ್ಲರೂ ಮರದಡಿಯಲ್ಲಿ ಹೋಗಿ ಕೂತ್ಕೊಳ್ಳಿ. ವಸ್ತುಗಳನ್ನ ತೆಗ್ದಿಡ್ಬೇಕು. ಅಯ್ಯೋ, ನನ್ನ ಆಲೂಗಡ್ಡೆ ಎಲ್ಲ ನೀರಿನ ಪಾಲಾಗ್ತಾ ಇದೆ. ಮಕ್ಳೇ, ಆ ಮರದ ಮೇಲೆ ಹತ್ತಿ ಎಲ್ಲರೂ ಕೂತ್ಕೊಳ್ಳಿ. ಚಿಚು ಬೆಂಡೆಕಾಯಿನ ತಗೊಂಡು ಓಡ್ ಹೋದ್ಲು. ಅಯ್ಯಯ್ಯೋ, ಮಳೆ ಜೋರಾಯ್ತಲ್ವಾ? ಯಾರಾದ್ರೂ ನನ್ನನ್ನು ಕಾಪಾಡಿ. ಈ ಮಳೆ ನನ್ನ ಮರ್ಯಾದೆನೇ ತೆಗ್ಬಿಡುತ್ತೆ. ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ಅಲ್ಲಿದ್ದ ನೆಲೆ ಎಲ್ಲ ಕೆಸರು ಕೆಸರಾಯಿತು. ನಿಲ್ಲಕ್ಕೂ ಕೂಡ ಆಗ್ಲೇ ಇಲ್ಲ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಪಕ್ಷಿಗಳು ಎಲ್ರೂ ಕೂಡ ಅಲ್ಲೇ ಇದ್ದ ಮರಗಳ ಮೇಲೆ ಹತ್ತಿ ಕೂತ್ಕೊಂಡ್ರು. ತುನಿ ಹಾಗೂ ಬುಜ್ಜಿ ಇಬ್ರು ಒಂದ್ ಮರದ ಮೇಲೆ, ಚೋಟು ಹಾಗೂ ಬನ್ನು ಇಬ್ರು ಇನ್ನೊಂದ್ ಮರದ ಮೇಲೆ, ಚಿಚು ಹಾಗೂ ಚಿನ್ನು ಇಬ್ರು ಇನ್ನೊಂದ್ ಮರದ ಮೇಲೆ ಕೂತ್ಕೊಂಡಿದ್ರು. ಮಳೆ ಅಂತೂ ಬಿಡೋ ತರ ಕಾಣಿಸ್ತಾನೆ ಇಲ್ಲ. ಅವರೆಲ್ಲರೂ ಮರದಲ್ಲಿ ನೀರ್ ಬೀಳದೆ ಇರುವ ಜಾಗದಲ್ಲಿ ಕೂತ್ಕೊಂಡಿದ್ರು. ಆವಾಗ ತುನಿ, ಚೋಟು, ಚಿಚ್ಚು, ಎಲ್ಲರೂ ಸೇಫೇ ತಾನೆ? ಯಾರಿಗೂ ಏನು ಆಗಿಲ್ಲ ತಾನೆ? ಇಲ್ಲ ತುನಿ, ನಾವೆಲ್ಲರೂ ಸೇಫ್ ಆಗಿದ್ದೀವಿ. ಆದ್ರೆ ಮಳೆ ಬರ್ತಾನೆ ಇದೆ ಅಲ್ವಾ? ಇವತ್ತು ನಮ್ಮ ಅಡಿಗೆ ಪೈಪೋಟಿ ನಡೆಯಲ್ವಾ? ಏನ್ ಕತೆ ಇವತ್ತು? ಚಿಚು ಬೇಜಾರಿಂದ, ನನ್ನ ಬೆಂಡೆಕಾಯಿ ಮಳೆಯಲ್ಲಿ ಚೆಂಡಿಯಾಗ್ಬಿಟ್ಟಿದೆ. ಇವತ್ತು ಅಡಿಗೆ ಮಾಡಕ್ಕಾಗಲ್ಲ. ಇವತ್ತಿಡೀ ಹೀಗೇನೆ ಹಸಿವಲ್ಲೇ ಇರೋದಾ? ನನಗೆ ಹೊಟ್ಟೆ ತುಂಬಾ ಹಸಿತಿದೆ. ಆವಾಗ ಬುಜ್ಜಿ, ಅಮ್ಮ, ಯಾಕಮ್ಮ ಆಗಲ್ಲ? ನಾವು ಈ ಮರದ ಮೇಲೆನೆ ಅಡಿಗೆ ಮಾಡೋಣ. ಏನು, ಮರದ ಮೇಲೆ ಅಡಿಗೆ ಮಾಡೋದ? ಅಯ್ಯೋ ಹುಚ್ಚು ಹುಡುಗಿ, ಮರದ ಮೇಲೆ ಹೇಗೆ ಅಡಿಗೆ ಮಾಡೋದು? ಒಲೆ ಕස්සಕ್ಕಾಗುತ್ತಾ?
ಅಮ್ಮ ಇಲ್ಲಮ್ಮ, ನಾವು ಈ ಮರದ ಮೇಲೇನೆ ಒಲೆನ ಉರಿಸಿ ಅಡಿಗೆ ಮಾಡ್ಬೋದಮ್ಮ. ಈ ಮರದ ಕೊಂಬೆ ನೋಡಿದ್ರ ಎಷ್ಟೊಂದು ವಿಶಾಲವಾಗಿದೆ ಅಂತ. ಖಂಡಿತವಾಗಿ ಈ ಮರದಲ್ಲಿ ಕೂತು ಅಡಿಗೆ ಮಾಡಿದ್ರೆ ಬೆಂಕಿ ತಗ್ಲಲ್ಲಮ್ಮ. ನನ್ನ ಜೊತೆ ಒಂದು ಪ್ಲಾಸ್ಟಿಕ್ ಇದೆ, ಆ ಪ್ಲಾಸ್ಟಿಕ್ನ ಕೆಳಗೆ ಹಾಕಿ ಅದ್ರ ಮೇಲೆ ಹುಲ್ಲಾಕಿ ಸೌದೆ ಇಟ್ಟು ಒಲೆನ ಉರಿಸೋಣ. ಖಂಡಿತವಾಗಿ ಒಲೆ ಚೆನ್ನಾಗಿ ಉರಿಯುತ್ತೆ ಅಮ್ಮ. ಆವಾಗ ಬನ್ನುಗಿಳಿ, ಈ ಮರದ ಮೇಲೆ ಕೂಡ ಇಲ್ಲಿ ಕೂಡ ಮಳೆ ನೀರು ಬೀಳೋದಿಲ್ಲ. ನಾವು ಕೂಡ ಇಲ್ಲೇ ಅಡಿಗೆ ಮಾಡಕ್ಕೆ ರೆಡಿಯಾಗಿದ್ದೀವಿ. ನಾವು ಕೂತಿರುವ ಈ ಸ್ಥಳದಲ್ಲಿ ಕೂಡ ಮಳೆ ನೀರು ಬೀಳೋದಿಲ್ಲ. ನಾವು ಕೂಡ ಇಲ್ಲಿ ಅಡಿಗೆ ಮಾಡಕ್ಕೆ ರೆಡಿಯಾಗಿದ್ದೀವಿ. ನೋಡಿದ್ರ ಈ ಮಳೆಯಿಂದ ಕೂಡ ನಮ್ಮ ಅಡಿಗೆನ ನಿಲ್ಲಿಸಲು ಸಾಧ್ಯವಿಲ್ಲ. ನಾವೆಲ್ಲರೂ ಇದೇ ಜಾಗದಲ್ಲಿ ಅಡಿಗೆ ಮಾಡಿ ವಿನ್ ಆಗೋಣ. ಎಲ್ಲರೂ ಚಾಲೆಂಜಿಗೆ ರೆಡಿಯಾಗಿರಿ. ಮಕ್ಕಳು ಕೊಟ್ಟ ಐಡಿಯಾ ತಾಯಿಯಂದ್ರಿಗೆ ಇಷ್ಟ ಆಯ್ತು. ತಕ್ಷಣ ಅವರೆಲ್ಲರೂ ಮರದಿಂದ ಇಳಿದು ಬಂದು ಕೆಳಗಡೆ ಇದ್ದ 3 ಕಲ್ಲುಗಳನ್ನ ಮರದ ಮೇಲೆ ತಗೊಂಡು ಹೋಗಿ ಕೆಳಗಡೆ ಒಂದು ದೊಡ್ಡ ಎಲೆನ ಹಾಕಿ ಅದ್ರ ಮೇಲೆ ಆ ಕಲ್ಲುಗಳನ್ನ ಇಟ್ಟು ಅದೇ ಮರದಲ್ಲಿ ಒದ್ದೆಯಾಗದೆ ಇರುವ ಕೆಲವು ಕಡ್ಡಿಗಳನ್ನ ತಗೊಂಡು ಬಂದು ಒಲೆ ಕಚ್ಚಿ ಅಲ್ಲೇ ಅವರು ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಹಬ್ಬ, ನನ್ನ ಒಲೆ ಚೆನ್ನಾಗಿ ಉರಿತಾ ಇದೆ. ಆಲೂಗಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇಲ್ಲಿ ಮಳೆ ನೀರು ಬೀಳ್ತಾ ಇಲ್ಲ. ಹೌದು ತುನಿ, ನಾನು ತಂದಿರುವ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ನನ್ನ ಆಲೂಗಡ್ಡೆ ಸಾರು ಕೂಡ ಚೆನ್ನಾಗಿ ಸ್ಮೆಲ್ ಬರ್ತಿದ್ಯಾ? ನಿಮ್ಮ ಸಾರಿನ ಸ್ಮೆಲ್ ಎಲ್ಲ ನನಗೇನು ಬರ್ತಾ ಇಲ್ಲ. ಆದ್ರೆ ನನ್ನ ಬೆಂಡೆಕಾಯಿ ಸಾರು ಅದರ ಸುವಾಸನೆ ಕಾಡು ತುಂಬಾನೇ ಹಬ್ಬಿದೆ. ಹಾಗೆ ತಾಯಿಯಂದ್ರು ಎಲ್ರು ಕೂಡ ಮರದ ಮೇಲೆನೆ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಆ ಚಳಿಗಾಳಿ ಬೀಸ್ತಾ ಇದ್ದಾಗ, ಮಳೆ ಬರ್ತಾ ಇದ್ದಾಗ ಮಕ್ಳು ಎಲ್ರು ಆ ಚಳಿಗಾಳಿನ ಮಳೆನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಅಡಿಗೆನೂ ಮುಗೀತು. 3 ಜನನು ಅವ್ರವ್ರ ಅಡಿಗೆನ ಮುಗಿಸಿದ್ರು. ನನ್ನ ಅಡುಗೆ ಸಿದ್ಧವಾಗಿದೆ ಮಕ್ಕಳೇ. ಜಡ್ಜ್ಮೆಂಟಿಗೆ ನನ್ನ ಅಡುಗೆ ರೆಡಿ ಆಗಿದೆ. ನನ್ನ ಅಡುಗೆ ರೆಡಿ ಆಗಿದೆ. ಯಾರೆಲ್ಲ ಟೇಸ್ಟ್ ನೋಡಕ್ಕೆ ರೆಡಿ ಆಗಿದ್ದೀರಾ? ನನ್ನ ಸಾರು ಕೂಡ ರೆಡಿ ಆಗಿದೆ. ಮೊದಲು ಎಲ್ರು ಬಂದು ನನ್ನ ಅಡಿಗೆನ ರುಚಿ ನೋಡಿ. ಚಿನ್ನು ಬನ್ನು ಇಬ್ರು ಮೊದಲು ಟುನಿಗುಬ್ಬಚ್ಚಿ ಕೂತ್ಕೊಂಡಿದ್ದ ಮರದ ಹತ್ತಿರ ಹೋದ್ರು. ಅಲ್ಲಿ ಟುನಿ ಮಾಡಿದ್ದ ಆ ಬದನೆಕಾಯಿ ಸಾರನ್ನ ತಿಂದು ಟೇಸ್ಟ್ ಮಾಡಿ ನೋಡಿದ್ರು. ಅದು ತುಂಬಾನು ಟೇಸ್ಟ್ ಆಗಿತ್ತು. ವಾವ್ ಅಮ್ಮ, ಬದನೆಕಾಯಿ ಬಟಾಣಿ ತುಂಬಾ ಸಾಫ್ಟ್ ಆಗಿದೆ. ಇದರ ರುಚಿ ಸಖತ್ತಾಗಿದೆ. ಹೌದು ಚಿಕ್ಕಮ್ಮ, ಮಸಾಲೆನ ಕಡಿಮೆ ಮಾಡಿದಿರ, ತುಂಬಾ ಟೇಸ್ಟ್ ಆಗಿದೆ. ಆದ್ರೂ ಚಿಕ್ಕಮ್ಮ ಏನೋ ಒಂದು ಮಿಸ್ ಆಗ್ತಾ ಇದೆ. ಸರಿ ಇರಿ, ಎಲ್ಲರದು ನೋಡೋಣ. ಆಮೇಲೆ ಅವ್ರು 3 ಜನ ಚೋಟಿಗಿಳಿಯ ಮರದ ಹತ್ತಿರ ಹೋಗಿ ಅಲ್ಲಿ ಚೋಟು ಮಾಡಿರುವ ಆ ಪೊಟೆಟೊ ಫ್ರೈಯನ್ನ ತಿಂದು ನೋಡಿದ್ರು. ಅಮ್ಮ, ಆ ಆಲೂಗಡ್ಡೆ ಫ್ರೈ ತುಂಬಾ ಸೂಪರ್ ಆಗಿದೆ. ಕ್ರಿಸ್ಪಿ ಕೂಡ ತುಂಬಾ ಚೆನ್ನಾಗಿದೆ. ಹೌದು ಅತ್ತೆ, ಆಲೂಗಡ್ಡೆ ತುಂಬಾ ಕ್ರಿಸ್ಪಿಯಾಗಿ ಖಾರ ಖಾರ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಕೊನೆಗೆ ಎಲ್ರು ಚಿಚುಕಾಗಿಯ ಮರದ ಹತ್ತಿರ ಹೋದ್ರು. ಅಲ್ಲಿ ಚಿಚುಕಾಗಿ ತುಂಬಾ ಆಸೆಯಿಂದ ಎಲ್ಲರಿಗೋಸ್ಕರನು ಬೆಂಡೆಕಾಯಿ ಸಾರು ಮಾಡಿಟ್ಟಿದ್ಲು. ಮಕ್ಕಳು ಎಲ್ರು ಕೂಡ ಆ ಬೆಂಡೆಕಾಯಿ ಸಾರು ಸ್ಮೆಲ್ಲಿಗೆನೆ ತುಂಬಾನೇ ಇಷ್ಟಪಟ್ರು. ಆಮೇಲೆ ಎಲ್ರು ಆ ಬೆಂಡೆಕಾಯಿ ಸಾರನ್ನ ತಿನ್ನಕ್ ಶುರು ಮಾಡಿದ್ರು. ಅವಾಗ ಬುಜ್ಜಿ ಸಂತೋಷದಿಂದ, ಅಬ್ಬಾ ಚಿಚ್ಚು ಅತ್ತೆ, ಏನು ಇದರ ರುಚಿ ಅದ್ಭುತವಾಗಿದೆ. ಇದರಲ್ಲಿ ಉಪ್ಪು ಹುಳಿ ಖಾರ ಸೂಪರ್ ಆಗಿದೆ. ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಬನ್ನು ಆಶ್ಚರ್ಯದಿಂದ, ಹೌದು ಅತ್ತೆ, ಈ ರೀತಿ ಒಂದು ಬೆಂಡೆಕಾಯಿ ಸಾರನ್ನ ನನ್ನ ಲೈಫಲ್ಲಿ ನಾನು ಯಾವಾಗ್ಲೂ ತಿಂದಿಲ್ಲ. ಎಲ್ಲ ಸಾರಿಗಿಂತ ಇದೇ ಬೆಸ್ಟ್ ಆಗಿರುವ ಹಾಗಿದೆ. ಚಿನ್ನು ಸಂತೋಷದಿಂದ, ನೋಡಿದ್ರ ನಮ್ಮ ಅಮ್ಮನ ಅಡಿಗೆ ರುಚಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ನಮ್ಮ ಅಮ್ಮನೇ ವಿನ್ ಆಗೋದು. 3 ಮಕ್ಕಳು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಚೋಟು ಹಾಗೂ ಟೊನಿ ಕೂಡ ಅವ್ರು ಮಾಡಿದ ಅಡಿಗೆನ ತಗೊಂಡು ಚಿಚುವಿನ ಮರದ ಹತ್ತಿರ ಬಂದ್ರು. ಏನ್ ಮಕ್ಳೇ, ಎಲ್ಲ ರುಚಿ ನೋಡಿದ್ರ? ಜಡ್ಜ್ಮೆಂಟ್ ಎಲ್ಲ ಮುಗೀತಾ? ಅಮ್ಮ, ನೀವೆಲ್ಲರೂ ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿದೆ. ಹೌದು, ಆದ್ರೆ ನಿಮ್ಮೆಲ್ಲರ ಅಡಿಗೆಗಿಂತ ಚಿಚ್ಚು ಆಂಟಿ ಕ್ಲೈಮೇಟಿಗೆ ಮಾಡಿರುವ ಬೆಂಡೆಕಾಯಿ ಸಾರು ಅದ್ಭುತವಾಗಿದೆ. ರುಚಿ ಖಾರ ಖಾರವಾಗಿ ಬೊಂಬಟ್ಟಾಗಿದೆ. ಗದ್ರಿ, ಈ ಪೈಪೋಟಿಯಲ್ಲಿ ಗೆದ್ದಿರೋದು ನಮ್ಮಮ್ಮ ಚಿಚ್ಚುನೇನಾ? ಚಿಚುಕಾಗಿ ತುಂಬಾ ಸಂತೋಷದಿಂದ, ಹೇ ನೋಡಿದ್ರ, ನಾನೇ ಗೆದ್ದಿದ್ದು. ಹಾಗಾದ್ರೆ ಚೋಟು ತುನಿ 1 ವಾರಗಳ ಕಾಲ ನನ್ನ ಮನೆಯಲ್ಲಿ ಕೆಲಸದವರಾಗಿ ನೀವು ಕೆಲಸ ಮಾಡಲೇಬೇಕು. ಟುನಿ ನಗುತ್ತಾ, ಚಿಚ್ಚು, ನಾವು ಒಪ್ಕೋತೀವಿ. ನಮ್ಮೆಲ್ಲರ ಅಡಿಗೆಗಿಂತ ನಿನ್ನ ಅಡಿಗೆ ಇವತ್ತು ಅದ್ಭುತವಾಗಿದೆ. ಸರಿ ಚೋಟು, ನಾನು ಕೂಡ ಒಪ್ಕೋತೀನಿ. ಇವತ್ತು ನಿನ್ನ ಅಡಿಗೆ ಅದ್ಭುತವಾಗಿದೆ. ಇವಾಗ ನಿನ್ ಬೆಂಡೆಕಾಯಿ ಸಾರು ಕೊಡು, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಎಲ್ರೂ ಸಂತೋಷವಾಗಿ ಆ ಮರದ ಮೇಲೆ ಹತ್ತಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ರು. ಟೊನಿ ಮಾಡಿದ ಬದನೆಕಾಯಿ ಸಾರು, ಚಿಚು ಮಾಡಿದ ಬೆಂಡೆಕಾಯಿ ಸಾರು, ಹಾಗೇನೆ ಚೋಟು ಮಾಡಿದ ಆ ಪೊಟೆಟೊ ಫ್ರೈ ಎಲ್ಲಾನು ಚೆನ್ನಾಗಿತ್ತು. ಹಾಗೆ ಆ ದಿನ ಮಳೆ ಬರ್ತಾ ಇದ್ದಾಗ ಅವರೆಲ್ಲರೂ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರು. ಸ್ವಲ್ಪ ಸಮಯದಲ್ಲಿ ಮಳೆ ನಿಂತು ಕಾಮನ ಬಿಲ್ಲು ಆಕಾಶದಲ್ಲಿ ಕಾಣಿಸ್ತಿತ್ತು. ಎಲ್ಲರೂ ಮರದ ಮೇಲೆ ಕೂತ್ಕೊಂಡು
ಆ ಕಾಮನ ಬಿಲ್ಲನ್ನ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ಆ ದಿನ ಮಕ್ಕಳು ಎಲ್ಲರೂ ಸೇರಿ ದೊಡ್ಡವರ ಜೊತೆ ಸೇರಿ ಸಂತೋಷವಾಗಿ ಮರದ ಮೇಲೆ ಕೂತ್ಕೊಂಡು ಅಡಿಗೆ ಮಾಡಿ ತಿಂತಾ ಇದ್ರು. ಕೊನೆಗೂ ಹೇಗೂ ಚೋಟು ಹಾಗೂ ಟೋನಿ ಇಬ್ರು ಆ ಸ್ಪರ್ಧೆಯಲ್ಲಿ ಸೋತೋಗಿದ್ರಿಂದ ಮಕ್ಕಳು ಹೇಳಿದನ್ನ ಮಾಡ್ಬೇಕಾಗಿ ಬಂತು.